ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ 2025 SSB ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಕೊನೆಯ ದಿನಾಂಕ ಯಾವುದು, ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹೌದು ಸ್ನೇಹಿತರೆ, ಈ ಕೆಳಗಿನ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ಒಂದು SSB ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕ್ಬೋದು. PUC ವಿದ್ಯಾರ್ಥಿಗಳು, ಡಿಪ್ಲೊಮಾ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಮೆಡಿಕಲ್ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಏನೆಲ್ಲ ಓದ್ತಾ ಇದ್ದೀರಾ, PUC ಮೇಲೆ ಯಾರೆಲ್ಲನ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವ್ರೀಗ ಪೋಸ್ಟ್ ಮ್ಯಾಟ್ರಿಕ್ ಯಾರೆಲ್ಲ ಇರುತ್ತೆ ಅವರು ಅರ್ಜಿಯನ್ನು ಹಾಕ್ಬೋದಾಗಿದೆ. ಇಲ್ಲಿ ಬಂದು SSB ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಕೆಲವು ಅಗತ್ಯ ದಾಖಲೆಗಳು ಏನೇನು ಅಂತ ನೋಡೋಣ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕು, ಪೋಷಕರ ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್, ಇಂದಿನ ತರಗತಿಯ ಅಂಕಪಟ್ಟಿಗಳು, ಶಾಲಾ ಪ್ರವೇಶ ಪತ್ರ, ವಸತಿ ನಿಲಯದ ವಿವರಗಳು, ಇತ್ತೀಚಿನ ಫೋಟೋಸ್, ಮೊಬೈಲ್ ನಂಬರ್, KYC ದಾಖಲಾತಿಗಳು. ಹಾಗೆ ಈ ಒಂದು ನೀವು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ನೀವು ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅವರು ssb.postmatric.karnataka.gov.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಅದೇ ರೀತಿಯಾಗಿ SSB ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ? ಹೌದು, ಇಲ್ಲಿ ಬಂದು ವಿವಿಧ ವರ್ಗಕ್ಕೆ ಸೇರಿದಂಥವ್ರಿಗೆ ಬೇರೆ ಬೇರೆಯಾದಂತಹ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಅದು ಯಾವುದು ಅಂತ ನೋಡೋಣ ಬನ್ನಿ. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ 20/12/2024, ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ 31/12/2024, ಕಾರ್ಮಿಕ ಇಲಾಖೆ 31/12/2024, ಅಲ್ಪಸಂಖ್ಯಾತ ಇಲಾಖೆ 31/12/2024, ಕೃಷಿ ಇಲಾಖೆ 31/12/2024. ಈ ರೀತಿಯಾಗಿ ವಿವಿಧ ವರ್ಗಕ್ಕೆ ಸೇರಿದಂಥವ್ರಿಗೆ ಈ ರೀತಿಯಾಗಿ ಬೇರೆ ಬೇರೆಯಾದಂತಹ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವ್ರು ಈ ಕೂಡಲೇ ಅರ್ಜಿಯನ್ನು ಹಾಕಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.